ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. ನಮ್ಮ ಹಿಂದೂಗಳ ಮನೆಯಲ್ಲಿ ಮದುವೆ ಇದೆ ಅಂದರೆ ಮುಗೀತು. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಈ ಸಾಂಗ್ ಹಾಕ್ಕೊಂಡು ಹೆಣ್ಮಕ್ಳು ಮದರಂಗಿ ಹಾಕ್ಕೊಂಡು ಇಡೀ ಮನೆ ಓಡಾಡ್ತಾರೆ. ಮದರಂಗಿ ಅನ್ನೋದು ಜಸ್ಟ್ ಒಂದು ಅಲಂಕಾರ ಅಲ್ವೇ ಅಲ್ಲ, ಪ್ಯೂರ್ ಎಮೋಷನ್. ಕೈ ತೊಳೆದ ಮೇಲೆ ಯಾರ್ಯಾರ ಕೈ ಎಷ್ಟೆಷ್ಟು ಕೆಂಪಾಯಿತು ಅನ್ನೋದನ್ನು ನೋಡೋ ಸಂಭ್ರಮ. ಜಾಸ್ತಿ ಕೆಂಪಾದವರ ಗಂಡ ಜಾಸ್ತಿ ಪ್ರೀತಿ ಮಾಡ್ತಾನೆ ಅನ್ನೋ ವಾದವೇ ಮಾಡಲಾಗದ ಒಂದು ಮಾತು. ಲೇಡೀಸ್ ಮಾತ್ರ ಅಲ್ಲ, ನಮ್ಮ ಶಿರ್ಸಿ ಕಡೆ ನಾಗರ ಪಂಚಮಿ ಹಬ್ಬದಲ್ಲಿ ಮನೆಯಲ್ಲೇ ಬೆಳೆದ ಮದರಂಗಿ ಗಿಡದ ಎಲೆ ತರ್ತಾರೆ, ರುಬ್ತಾರೆ. ಚೆನ್ನಾಗಿ ರುಬ್ಬಿ ಚಟ್ನಿ ಮಾಡಿ ಅದಕ್ಕೊಂಚೂರು ನಿಂಬೆ ರಸನ ಹಾಕ್ತಾರೆ ಜಾಸ್ತಿ ಕೆಂಪಾಗೋಕ್ಕೆ. ಹಾಗೆ ಗಂಡು ಮಕ್ಕಳು ಕೈಗೆ ಅಥವಾ ಕಾಲಿನ ಒಂದು ಬೆರಳಿಗೆ ಹಚ್ಚೋ ಪದ್ಧತಿ ಇದೆ. ಎಲ್ಲರೂ ಮಾಡಲ್ಲ, ಮಾಡಲೇಬೇಕು ಅನ್ನೋ ಕಟ್ಟಪ್ಪಣೆ ಕೂಡ ಮನೆಯಲ್ಲಿ ಹಿರಿಯರು ಹೇರಲ್ಲ. ಸೊ ಮೆಹಂದಿ ಮೇರಿ ಜಾನ್ ಅನ್ನೋ ಅಕ್ಕಂದರು ಸಿಕ್ಕಾಪಟ್ಟೆ ಅಂತೂ ಇದ್ದಾರೆ. ಅರೆ ಈಗ ಯಾಕೆ ಈತ ಮೆಹಂದಿ ಸುದ್ದಿ ತೆಕ್ಕೊಂಡು ಕೂತ? ಮೆಹಂದಿ ಕೋನ್ ಏನಾದರೂ ಮಾರೋ ಬಿಸ್ನೆಸ್ ಶುರು ಮಾಡ್ದ, ಪ್ರಮೋಷನ್ ಮಾಡ್ತಾ ಇದ್ದಾನ? TV ವಿಕ್ರಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅನ್ನೋದ್ರ ಜೊತೆಗೆ ಮೆಹಂದಿಲೇಲೋ ಮೆಹಂದಿ ಅನ್ನೋ ಥರ ಪ್ರೋಗ್ರಾಮ್ ಏನಾದರೂ ಇಟ್ಕೊಂಡಿದ್ದಾನ ಅಂತ ಗಾಬರಿ ಬೀಳಬೇಡಿ. ಉತ್ತರ ಪ್ರದೇಶದಲ್ಲಿ ಈಗ ಮೆಹಂದಿ ಜಿಹಾದ್ ಭಯಂಕರ ಸೌಂಡ್ ಮಾಡ್ತಾ ಇದೆ. ಮ್ಯಾಟ್ರ್ ಏನಪ್ಪ ಅಂತ ಕೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಹರಿಯಲಿ ತೀಜ್ ಅಂತ ಒಂದು ಹಬ್ಬ ಮಾಡ್ತಾರೆ. ಮದುವೆ ಆಗಿರೋ ಮಹಿಳೆಯರು ತಮ್ಮ ಮಾಂಗಲ್ಯದ ದೀರ್ಘಾಯುಷ್ಯಕ್ಕೆ ಅಂದರೆ ಗಂಡನ ಆರೋಗ್ಯಕ್ಕೆ ಉಪವಾಸ ಮಾಡೋ ಪದ್ಧತಿ ಇದೆ. ಆ ಹಬ್ಬ ಪಾರ್ವತಿ ದೇವಿಗೆ ಸಮರ್ಪಿತ. ದೇವಿಯಲ್ಲಿ ಪತಿಯ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ, ಹಸಿರು ಬಣ್ಣದ ಬಟ್ಟೆ ಹಾಕೋತಾರೆ. ಬಹಳ ಮುಖ್ಯವಾಗಿ ಮೆಹಂದಿ ಇಲ್ಲದ ಮಹಿಳೆಯರ ಕೈಗಳು ಕಾಣೋದೇ ಇಲ್ಲ. ಆ ಆಚರಣೆಯ ಮೇನ್ ಅಟ್ರಾಕ್ಷನ್ ಹಾಗೂ ವೃತ ಪಾಲಿಸೋರ ಖುಷಿಯೇ ಆ ಮದರಂಗಿ. ಮೊದಲೆಲ್ಲ ಮನೆಯಲ್ಲೇ ಮದರಂಗಿಯನ್ನು ರೆಡಿ ಮಾಡಿಕೊಂಡು ಹಚ್ಕೊಳ್ತಾ ಇದ್ರು. ಕೂಡು ಕುಟುಂಬ ಇದ್ದರೆ ಇಡೀ ದಿನ ಮೆಹಂದಿಯದ್ದೇ ಸದ್ದು. ಎಲ್ರಿಗೂ ಹಚ್ಚಿದ ಮೇಲೆ ಕೊನೆಗೆ ಹಚ್ಚಿದವರೊಬ್ಬರು ಉಳಿತಾರಲ್ಲ, ಎಲ್ಲರ ಕೈ ಬ್ಯುಸಿ ಇರುತ್ತಲ್ಲ, ಆಗ ಮನೆಯ ಅಜ್ಜಿ ಬಳಿ ಓಡೋದು, ಅಜ್ಜಿಗೆ ಮದರಂಗಿ ಹಚ್ಕೊಡಿ ಅಂತ ಗಂಟು ಬೀಳೋದು. ಅದಾದ ಮೇಲೆ ಆಕೆಯ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದು. ಈಗ ಕಾಲ ಬದಲಾಗಿದೆ, ಜಾಯಿಂಟ್ ಫ್ಯಾಮಿಲಿಗಳು ಕೂಡ ಕಾಣೋದೇ ಅಪರೂಪ. ಹೀಗಾಗಿ ಮೆಹಂದಿಗಾಗಿ ಅಂಗಡಿಗಳಿಗೆ ಹೋಗೋ ವಾಡಿಕೆ ಶುರುವಾಗಿದೆ. ಈ ಬಾರಿ ಅಲ್ಲಿ ಒಂದು ಸಂಘಟನೆ ಮುಸ್ಲಿಂ ಯುವಕರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಕ್ರಾಂತಿ ಸೇನಾ ಮಹಿಳಾ ಮೋರ್ಚಾ ಅನ್ನೋ ಸಂಘಟನೆಯ ಜಿಲ್ಲಾಧ್ಯಕ್ಷೆ ಪೂನಂ ಚೌಧರಿ ಒಂದು ಮನವಿಯನ್ನು, ಇನ್ನೊಂದು ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಹಿಂದೂ ಮಹಿಳೆಯರು ಮುಸ್ಲಿಂ ಹುಡುಗರ ಬಳಿ ಮೆಹಂದಿ ಹಚ್ಚಿಸಿಕೊಳ್ಳಬೇಡಿ ಅನ್ನೋ ಮನವಿ ಜೊತೆಗೆ ಮುಸ್ಲಿಂ ಯುವಕರು ಹಿಂದೂ ಮಹಿಳೆಯರಿಗೆ ಮೆಹಂದಿ ಹಚ್ಚೋದು ಕಂಡ್ರೆ ಕ್ರಾಂತಿ ಸೇನಾ ಮಹಿಳಾ ಮೋರ್ಚಾ ಏನು ಮಾಡುತ್ತೆ ಅಂತ ನಿಮಗೂ ಊಹೆ ಇಲ್ಲ ಅನ್ನೋದು. ಇದೊಂದು ವಾರ್ನಿಂಗ್ ಕಂಡು ಸೆಕ್ಯುಲರ್ ಸೊಳ್ಳೆಗಳಿಗೆ ಕೂರೋ ಜಾಗದಲ್ಲಿ ಕಬ್ಬಿಣದ ದಬ್ಬಣ ಇಟ್ಟಂಗೆ ಆಗಿರಬಹುದು. ಬಟ್ ಹೂ ಕೇರ್ಸ್? ಇದು ಕೋಮುವಾದ, ಇದು ಉತ್ತರ ಪ್ರದೇಶದ ಅಲ್ಪಸಂಖ್ಯಾತರ ಮೇಲೆ ಆಗ್ತಿರೋ ಅನ್ಯಾಯ, ಇದು ಅಮಾನವೀಯ, ಇದು ಸಾಮರಸ್ಯ ಹಾಳು ಮಾಡುತ್ತೆ, ಇದು ಯೋಗಿಯವರು ರಾಜೀನಾಮೆ ಕೊಡಬೇಕಾದ ವಿಷಯ. ಹೀಗೆ ಮಾತಾಡೋರು ಸ್ವಲ್ಪ ತೀ ಮುಚ್ಕೊಂಡು ಇಂಥ ಪರಿಸ್ಥಿತಿ ತಂದುಕೊಂಡಿದ್ದು ಯಾರು ಅನ್ನೋದನ್ನು ಹೇಳ್ತೀನಿ, ಅದನ್ನು ಕೇಳಿಕೊಂಡು ಆಮೇಲೆ ಕಣ್ಣೀರು ಹಾಕಿ. ಸದ್ಯ ಬಕ್ರೀದ್ ಹಬ್ಬ ಆಯ್ತಲ್ಲ, ನಮ್ಮಲ್ಲೂ ಆಯಿತು, ಉತ್ತರ ಪ್ರದೇಶದಲ್ಲೂ ಆಯಿತು. ಈ ಸಲ ಯಾವನಾದರೂ ರೋಡಿಗೆ ಬಂದೆ ನಮಾಜ್ ಮಾಡಿದೆ ಅನ್ನೋದು ಕಂಡ್ರೆ ನಿಮಗೆ ಯಾವ ಭಾಷೆ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಮಾತಾಡಬೇಕಾಗತ್ತೆ ಅಂತ ಯೋಗಿ ಆದಿತ್ಯನಾಥ್ ಅವರು ವಾರ್ನಿಂಗ್ ಕೊಟ್ಟಿದ್ದರು. ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಹೈವೇ, ಗಲ್ಲಿ ಬೀದಿ ಅಂದ್ಕೊಂಡು ಮಂಡಿಯೂರಿ ಕುಂಡೆ ಎತ್ತಿ ಜನಸಾಮಾನ್ಯರಿಗೆ ಸಮಸ್ಯೆ ಮಾಡೋಂಗಿಲ್ಲ ಅಂದರು. ಯೋಗಿ ಬಾಬಾನ ಮಾತು ಅಂದರೆ ಬಿಲ್ಲಿನಿಂದ ಹೊರಟ ಬಾಣ ಅನ್ನೋದನ್ನು ಅಲ್ಲಿನ ಬುಲ್ಲಾಗಳು ಅರ್ಥ ಮಾಡ್ಕೊಂಡಿದ್ದಾರೆ. ಆಯಪ್ಪನ ಸವಾಸ ಬೇಡ, ಮಸೀದಿಗಳಲ್ಲೇ ನಮಾಜ್ ಮಾಡಿಕೊಂಡು ಇದ್ರಾಯ್ತು ಅಂತ ನಿರ್ಧಾರಕ್ಕೆ ಬಂದರು. ಈ ಸಲ UPಯಲ್ಲಿ ಅತ್ಯಂತ ಶಾಂತಿಯುತ ಬಕ್ರೀದ್ ಆಚರಣೆ ಆಯಿತು. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆಯಲ್ಲಿ ಬಕ್ರೀದ್ ಹಬ್ಬಕ್ಕೆ ಅವರು ಕೇಕನ್ನು ಕಟ್ ಮಾಡಲ್ಲ, ಕುರಿಯನ್ನು ಕಟ್ ಮಾಡ್ತಾರೆ. ಉತ್ತರ ಪ್ರದೇಶದಲ್ಲಿ ಬಕ್ರಾ ಮಂಡಿ ಅಂತ ಒಂದಿದೆ, ಅಂದರೆ ಕುರಿಗಳ ಸಂತೆ ಥರ ಆಗ ಜಾಗ. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕುರಿಗಳನ್ನು ಮಾರಾಟ ಮಾಡಲಾಗುತ್ತೆ. ಆ ಟೈಮಲ್ಲಿ ಬಾಂಧವರ ಧರ್ಮ ಪ್ರಮುಖರ ಒಂದು ಆದೇಶ ಬರುತ್ತೆ. ಬಕ್ರಾ ಮಂಡಿಯಲ್ಲಿ ಮುಸ್ಲಿಂ ವ್ಯಾಪಾರಿಗಳ ಬಳಿ ಮಾತ್ರ ಬಕ್ರಾ ಖರೀದಿ ಮಾಡಿ ಅನ್ನೋದು. ಬಕ್ರೀದ್ ಅನ್ನೋದು ಮುಸ್ಲಿಮರಿಗೆ ಸಂಬಂಧಪಟ್ಟ ಹಬ್ಬ, ಎಲ್ಲ ಲಾಭವೂ ಕೂಡ ನಮ್ಮವರಿಗೆ ಬರಬೇಕು ಅನ್ನೋದು. ಇದೊಂದು ಸಂದೇಶವನ್ನು ಸದ್ದೇ ಇಲ್ಲದೆ ವ್ಯಾಪಕವಾಗಿ ಹರಡಲಾಯಿತು. ಹಾಗಾದರೆ ಹಿಂದೂ ಕುರಿಯ ವ್ಯಾಪಾರಿಗಳಿಂದ ಕುರಿ ಖರೀದಿ ಮಾಡಿದರೆ ಹಬ್ಬ ಆಗ್ತಾ ಇರಲಿಲ್ವ? ಏನಾಗ್ತಾ ಇತ್ತು? ಲಾಸ್ ನಮಗೂ ಅಲ್ವಾ?
ವ್ಯಾಪಾರಿ ಜಿಹಾದ್ ಶುರು ಮಾಡಿದ್ದು ಅವರೇ. ಈಗ ಕರ್ಮ ತನ್ನ ವಿಳಾಸವನ್ನು ಹುಡುಕಿಕೊಂಡು ಬಂದಿದೆ. ಹರಿಯಾಲಿ ತೀಜ್ ಹಬ್ಬದಲ್ಲಿ ಮುಸ್ಲಿಂ ಹುಡುಗರು ಹಿಂದೂ ಮಹಿಳೆಯರ ಕೈಗೆ ಮೆಹಂದಿ ಹಾಕುವುದು ಕಂಡು ಬಂದರೆ ನಿಮ್ಮ ಗ್ರಹಚಾರ ಕೆಟ್ಟು ಅಂತಾನೆ ಅಂದ್ಕೊಳ್ಳಿ ಅಂತ ನಾನಲ್ಲ, ಕ್ರಾಂತಿ ಸೇನೆ ಹೇಳಿದೆ ಅಲ್ಲ. ಈಗ ಲೆಕ್ಕ ಸರಿ ಆಯ್ತಲ್ಲ? ಏನಾದರೂ ಪ್ರಶ್ನೆ ಇದೆಯಾ? ಅಸಮಾಧಾನ? ಅವರು ಮಾಡಿದರೆ ವ್ಯಾಪಾರ, ನಾವು ಮಾಡಿದ್ರೆ ಅನಾಚಾರ ಅಂತ ನೀವು ಸೊಬ್ಬೆಪಾರಿಗಳು ಇದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ. ಮುಂದಿನ ಮಾತುಗಳನ್ನು ದೇವರನ್ನ ನಿಮ್ಮಿಂದ ಕೇಳೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ನೀ ತಾಂಟ್ರೆ ಬಾ ತಾಂಟ್, ಇದನ್ನು ಈಗ ಅಲ್ಲಿನ ಹಿಂದೂ ಮಹಿಳೆಯರು ಪಾಲಿಸ್ತಾ ಇರೋದು. ನೀವು ನಿಮ್ಮ ಹಬ್ಬದಲ್ಲಿ ನಿಮ್ಮ ಹಾಗೂ ನಿಮ್ಮವರ ಹಿತಾಸಕ್ತಿಯನ್ನು ಮಾತ್ರ ಆಲೋಚನೆ ಮಾಡೋದಾದರೆ ನಾವು ಯಾಕೆ ನಮ್ಮ ಹಬ್ಬದಲ್ಲಿ ನಿಮಗೆ ವ್ಯಾಪಾರ ಕೊಡಬೇಕು? ಪ್ರಶ್ನೆಯಲ್ಲಿ ಲಾಜಿಕ್ ಇದೆ ಅಲ್ಲ? ಇದು ಪ್ರಶ್ನೆ ಅಲ್ಲ, ಇದು ಬೆಂಕಿ. ಕೊನೆಗೆ ಅಲ್ಲಲ್ಲಿ ಹಿಂದೂಗಳು ಜಾಗೃತ ಆಗ್ತಾ ಇದ್ದಾರಲ್ಲ ಅನ್ನೋ ಖುಷಿ ನನಗಿದೆ. ಇನ್ನೊಂದು ಪ್ರಮುಖ ವಿಚಾರ ಅಂದರೆ ಮೆಹಂದಿ ಹಾಕಿಸಿಕೊಳ್ಳುವ ಹಿಂದೂ ಮಹಿಳೆಯರು ಸ್ನಾನ ಮಾಡ್ಕೊಂಡಿರ್ತಾರೆ. ಏನು ಹೇಳಿ? ಸ್ನಾನ. ಸೋಪು ಶಾಂಪು ಬಾಗ್ಲ ಹಾಕ್ಕೊಂಡು ದಿನದ ಅಭ್ಯಾಸದಂತೆ ಸ್ನಾನ ಮಾಡಿ ಶುದ್ಧರಾಗಿರ್ತಾರೆ. ಮೆಹಂದಿ ಹಾಕೋರು ಕೂಡ ಶುದ್ಧವಾಗಿರಬೇಕು ಅಂತ ನಿರೀಕ್ಷೆ ಮಾಡೋದ್ರಲ್ಲಿ ತಪ್ಪೇನಿದೆ? ಉಪವಾಸ ಅನ್ನೋದು ಈ ಆಚರಣೆಯಲ್ಲಿ ತೀರಾ ಪ್ರಮುಖ. ಆದರೆ ಅಲ್ಲಿ ಮೆಹಂದಿ ಹಾಕೋನು ಕುರಿಯನ್ನು ಕೋಳಿಯನ್ನು ಅಕ್ರಮವಾಗಿ ಎಲ್ಲೆಲ್ಲೋ ಸಿಗೋ ದನವನ್ನು ತಿಂದು ಬಂದಿದ್ರೆ, ಮೆಹಂದಿ ಹಾಕುವಾಗ ಏಬ್ಬ ಅಂತ ತೇಗಿದ್ರೆ ಆಚರಣೆಗೆ ಅರ್ಥ ಇರುತ್ತಾ? ಈ ಪ್ರಶ್ನೆಯನ್ನು ನಾನಲ್ಲ, ಕ್ರಾಂತಿ ಸೇನೆ ಕೇಳ್ತಾ ಇದೆ. ಕರೆಕ್ಟಾಗಿದೆ, ತಪ್ಪೇನಿದೆ? ಕನ್ವರ್ ಯಾತ್ರೆಯಲ್ಲಿ ಅಂಗಡಿ ಮಾಲೀಕರ ಹೆಸರನ್ನು ಹಾಕೋದನ್ನು ವಿರೋಧಿಸೋ ಕಾಂಗ್ರೆಸ್ ಜಾತಿ ಯಾವುದು ಅನ್ನೋದನ್ನು ಮಾತ್ರ ಬಿಡ್ತಾ ಇಲ್ಲ. ಅವರದೇ ಆಸೆ ಅಂತೆ ದೇಶದ ಮೂಲೆಯಲ್ಲೂ ಪ್ರತಿ ಅಂಗಡಿಯಲ್ಲೂ ಕೂಡ ಮಾಲೀಕನ ಜಾತಿಯನ್ನೇ ಹಾಕ್ಕೊಳ್ಳಿ ಬಿಡಿ, ಈಸಿ ಆಗುತ್ತಲ್ಲ ನಮಗೂ ಅವರದೇ ಲಾಜಿಕನ್ನು ಪ್ರಯೋಗ ಮಾಡೋಕೆ. ನನಗಂತೂ ಕ್ರಾಂತಿ ಸೇನೆ ಈ ನಡೆ ತುಂಬ ಕರೆಕ್ಟಾಗಿ ಅನ್ನಿಸ್ತು. ಬಕ್ರೀದ್ ಟೈಮಲ್ಲಿ ಮುಸ್ಲಿಮರಿಂದ ಮಾತ್ರ ಕುರಿ ತಗೋಬೇಕು ಅನ್ನೋದು ಹೇಳದೇ ಇದ್ದಿದ್ರೆ ಇವತ್ತು ಮೆಹಂದಿ ಜಿಹಾದ್ ಅನ್ನೋದು ಇರ್ತಾ ಇರಲಿಲ್ವೇನೋ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ನಿಮಗೆ ನಿಮ್ಮವರು ಮುಖ್ಯ, ನಮಗೆ ನಮ್ಮವರು. ಹೋಗ್ತಿದೆ, ಆ ಕಾಲ ಹೋಗ್ತಾ ಇದೆ. ಎಲ್ಲರೂ ಒಂದೇ ನಮಗೆ ಅನ್ನೋ ಹೃದಯವಂತಿಕೆ ಕಡಿಮೆ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅನ್ನೋದು ನಿಮಗೂ ಗೊತ್ತಿದೆ. ಜೈ ಶ್ರೀರಾಮ್ ಅಂದರೆ ಜೇನು ಹುಳ ಕಡ್ದಂಗಾಡ್ತೀರಿ. ಭಾರತ್ ಮಾತಾ ಕಿ ಜೈ ಅಂದರೆ ಅಂಡಲ್ ಅಲರ್ಜಿ ಎದ್ದಂಗೆ ವರ್ತಿಸ್ತೀರಿ. ಮುಸ್ಲಿಂ ಹಬ್ಬಗಳಲ್ಲಿ ಖರೀದಿ ಮುಸ್ಲಿಂ ವ್ಯಾಪಾರಿಗಳಿಂದ ಮಾತ್ರ ಅನ್ನೋದನ್ನು ಮೌಲ್ವಿಗಳು ಹೇಳ್ತಾರೆ. ಇದು ಸಮಾಜದಲ್ಲಿ ಒಡಕು ಮೂಡಿಸುತ್ತೆ ಅನ್ನೋದು ನಿಮ್ಮ ಬಾಯಲ್ಲಿ ಬರೋದೇ ಇಲ್ಲ. ನೀವು ಒಡಕು ಮೂಡಿಸೋದು, ನಾವು ಬಂದು ಅಂಟು ಸುರಿದು ಸೇರಿಸೋದ? ನಾವೇನು ಫೆವಿಕಾಲ್ ಡಬ್ಬ ಹಿಡ್ಕೊಂಡು ಓಡಾಡೋರ? ಸೂಜಿ ದಾರ ಇಟ್ಕೊಂಡು ಓಡಾಡೋಕ್ಕಾಗುತ್ತಾ? ನೀವು ಹರಿದಿದ್ದನ್ನು ನಾವು ಹೊಲಿತಾ ಕೂರೋಕ್ಕೆ? ನೀವು ಹೇಗೋ ನಾವು ಹಾಗೆ. ಹೊಂದಾಣಿಕೆ ಒಂದು ಕಡೆಯಿಂದ ಮಾತ್ರ ಪದೇ ಬರ್ತಾ ಇದೆ ಅಂದರೆ ಅದು ಹೊಂದಾಣಿಕೆ ಅಲ್ಲ, ಅದು ನನ್ನ ದೃಷ್ಟಿಯಲ್ಲಿ ಬಲಹೀನತೆ. ಧನ್ಯವಾದಗಳು ಉತ್ತರ ಪ್ರದೇಶದ ಜಾಗೃತ ಅಕ್ಕಂದರಿಗೆ. ನಿಮ್ಮ ಮನವಿ ಹಾಗೂ ಎಚ್ಚರಿಕೆ ಎರಡರಲ್ಲೂ ಅರ್ಥ ಇದೆ. ಅದು ತಪ್ಪು ಅನ್ನೋ ಬಿಕನಾಸಿಗಳು ಬೀದಿಗಳಲ್ಲಿ ಕಂಡು ಬಂದರೆ ತುಂಬ ಪ್ರೀತಿಯಿಂದಲೇ ಒಂದು ಮಾತನ್ನು ಹೇಳಿ, ಹಚ ಅಷ್ಟೇ. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.